ಭಾಷಣ ಆಕರ್ಷಿಸಲು ಅಗತ್ಯವಾಗಿರುವ 5 ಬೌದ್ಧಿಕ ಅಂಶಗಳು. ಏನು ಸರ್ ಆಕರ್ಷಿಸುವ ಬೌದ್ಧಿಕ? ಅಟ್ರಾಕ್ಟ್ ಗೊತ್ತಾಯಿತು. ಬೌದ್ಧಿಕ ಅಂದರೆ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ. ನಾನು ಈ ವ್ಯಕ್ತಿತ್ವ ದರ್ಪಣ ಅನ್ನುವ ಕೃತಿಯಲ್ಲಿ ವ್ಯಕ್ತಿತ್ವ ವಿಕಸನಕ್ಕೆ 6 ಅಂಶ ಕೊಟ್ಟಿದ್ದೀನಿ. ಓಕೆ, ಈ ವ್ಯಕ್ತಿತ್ವ ದರ್ಪಣ ಪುಸ್ತಕ ಓದಿದ್ರೆ ಅದರೊಳಗಡೆ ಒಂದು ಭಾಗದ ಒಂದು ಅಂಶದ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಭಾಷಣಕಾರರಿಗೆ ಇದು ತುಂಬ ಇಂಪಾರ್ಟೆಂಟ್ ಇದೆ. ಎಷ್ಟೊಂದು ಜನ ಅದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬುಕ್ಕು ನಮ್ಗೆ ಯಾಕೆ ಅಂತ ಇದ್ದರೆ ಅದರ ಅರ್ಥ ಮಾಡ್ಸೋಕ್ಕೆ ಇವತ್ತು ಹೇಳ್ತಾ ಇದ್ದೇನೆ. ನಂಬರ್ 1, ವಿಶ್ಲೇಷಣಾ ಸಾಮರ್ಥ್ಯ, ಅನಲಿಟಿಕಲ್ ಕೇಪಬಿಲಿಟಿ ಅಂತ. ಏನು ವಿಶ್ಲೇಷಣಾ ಸಾಮರ್ಥ್ಯ ಅಂದರೆ, ಒಂದು ವಿಷಯ ಇದೆ, ಆ ವಿಷಯದ ಸುತ್ತಮುತ್ತ ಏನೇನು ವಿಚಾರಗಳು ಬರಬಹುದು. 360 ಡಿಗ್ರಿ ಆ್ಯಂಗಲ್, 720 ಡಿಗ್ರಿ ಆ್ಯಂಗಲ್, ಏನೇನು ಬರುತ್ತದೋ ಅವೆಲ್ಲವನ್ನ ಗುರುತಿಸೋದು. ಕರೆಕ್ಟ್. ಈಗ ಇದು ಮೈಕ್ ಇದೆ, ಇದು ಮೈಕ್ ಆ್ಯಕ್ಚುಲಿ ಸುತ್ತ ಈ ಮೈಕ್ನೇ ನೋಡಿದ್ರೆ ಸುತ್ತ ಡಿಸೈನ್ ನೋಡಿ ಫುಲ್ ಹೀಗಿದೆ ಅಲ್ವಾ. ಈ ಮೈಕ್ನೇ ನೋಡ್ಬೇಕಾದ್ರೆ ಬೇರೆ ಬೇರೆ ಆ್ಯಂಗಲಲ್ಲಿ ಬೇರೆ ಬೇರೆ ಥರ ಕಾಣಿಸ್ತಾ ಇದೆ. ಕರೆಕ್ಟಾ? ಹಾಗಿದ್ರೆ ಒಂದು ವಸ್ತು ಇದು, ಒಂದು ವಿಷಯದ ಸುತ್ತಮುತ್ತ ವಿಚಾರ ಮಾಡೋದಿದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನೇ ವಿಶ್ಲೇಷಣೆ, ಅನಲೈಸ್ ಅಂತ ಹೇಳ್ತಾರೆ. ಇದು ನಮಗೆ ಸಾಮರ್ಥ್ಯ ನಮ್ಮಲ್ಲಿ ವೃದ್ಧಿ ಆಗಬೇಕು. ನಂಬರ್ 1 ಆಯಿತು. ನಂಬರ್ 2, ನಿರ್ಧಾರ ಕೈಗೊಳ್ಳುವಿಕೆ, ಡಿಸಿಷನ್ ಮೇಕಿಂಗ್. ಎಷ್ಟೋ ಸಂದರ್ಭಗಳಲ್ಲಿ ನಾವು ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳುವುದಿಲ್ಲ. ನಿಮಗೆಲ್ಲ ಗೊತ್ತಿರೋ ವಿಚಾರ. ನಾನು ನಿರ್ಧಾರ ತೆಗೆದುಕೊಳ್ಳಲ್ಲ ಅನ್ನೋದು ಒಂದು ನಿರ್ಧಾರ, ಅದನ್ನು ತಗೋಬೇಕಾಗ್ತದೆ. ನಮ್ಗೆ ಎಷ್ಟೋ ಗೊತ್ತು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ. ನಮ್ಮೇಲೆ ನಾವು ಬಂಡವಾಳ ಹಾಕ್ಕೊಳ್ಳೋಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತೀವಿ. ಅದೇ ಚಿನ್ನ ಬೆಳ್ಳಿ ಬೆಲೆ ಜಾಸ್ತಿ ಆಗ್ತಾ ಇದೆ, ತಗೊಂಬಿಡೋಣ ಅಂತ ಹೋಗ್ಬಿಟ್ಟು ತಗೋತಾ ಇದ್ದೀವಿ. ಆದರೆ ನಿಮ್ಮ ಬೆಲೆ ಜಾಸ್ತಿ ಆಗ್ಬೇಕಾದ್ರೆ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಡಿಸಿಷನ್. ಯಾಕೆಂದ್ರೆ ಸುಮಾರು ಜನ ನೋಡ್ತೀನಿ ಕ್ಲಾಸ್ಗೆ ಬರಬೇಕಾದ್ರೆ ಯೋಚನೆ ಮಾಡಿ 3 ತಿಂಗಳಾದ್ಮೇಲೆ ಸೇರ್ಕೊಳ್ಳೋಣ, 6 ತಿಂಗಳಾದ್ಮೇಲೆ ಸೇರ್ಕೊಳ್ಳೋಣ ಅಂತ ಇರುವಂಥ ಕೆಲವು ವಿದ್ಯಾರ್ಥಿಗಳು ಬಂದಿದ್ದರಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಇದು ನನ್ನ ವೈಯಕ್ತಿಕ ಅನುಭವ ಕೂಡ. ಸೊ ವಿ ಹ್ಯಾವ್ ಟು ಟೇಕ್ ಎ ಕಾಲ್, ವಿ ಹ್ಯಾವ್ ಟು ಡಿಸೈಡ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಎಷ್ಟೊಂದು ಜನ ಚೆನ್ನಾಗಿರೋ ಹುಡುಗ ಸಿಗಲಿ, ಚೆನ್ನಾಗಿರೋ ಹುಡುಗಿ ಸಿಗಲಿ ಅಂದ್ಬಿಟ್ಟು 35-40 ವರ್ಷ ಆದರೂ ಮದುವೆ ಆಗಲ್ಲ. ಕೊನೆಗೆ 40 ವರ್ಷ ಆದಮೇಲೇನು, ಯಾವುದೋ ಒಂದು ಹುಡುಗ ಸಿಕ್ಕಿರೋ ಸಾಕು, ಯಾವುದೋ ಒಂದು ಹುಡುಗಿ ಸಿಕ್ಕಿರೋ ಸಾಕು ಅಂತ ನೋಡ್ತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ. ಮುಂಚೆನೆ ಒಳ್ಳೆ ಅವಕಾಶ ಬಂದಾಗ 100% ನನಗೆ ಹೀಗೇ ಬೇಕು ಅಂದರೆ ಸಿಗೋದಿಲ್ಲ ಅಲ್ಲ. ಸೊ ಟೇಕ್ ಸಮ್ ಡಿಸಿಷನ್ ಇನ್ ಯುವರ್ ಲೈಫ್, ಬಿಕಾಸ್ ಲೈಫ್ ಈಸ್ ವೆರಿ ಶಾರ್ಟ್, ಮೇಕ್ ಇಟ್ ಸ್ವೀಟ್. ಸೊ ಡಿಸಿಷನ್ ಮೇಕಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಪಾಯಿಂಟ್ ನಂಬರ್ 3, ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಾಬ್ಲಮ್ ಸಾಲ್ವಿಂಗ್, ಸಮಸ್ಯೆ ನಿವಾರಣೆ. ಪ್ರತಿಯೊಬ್ಬರಿಗೂ ಏನೋ ಒಂದು ಸಮಸ್ಯೆ ಇರ್ತದೆ. ಅಲ್ಲಿ ಏನು ಮಾಡ್ತೀವಿ ಅಂದರೆ ಎಲ್ಲರ ಹತ್ರ ನಂದು ಹಿಂಗಾಗೋಯ್ತು ಸರ್, ಹಿಂಗಾಗೋಯ್ತು ಸರ್, ಹಂಗಾಗೋಯ್ತು. ಅವ್ರೇನಂತಾರೆ, ಅಯ್ಯೋ ಹೌದಾ ಅಂತಾರೆ. 1 ಸರಿ ಅಂತಾರೆ, 2 ಸರಿ ಅಂತಾರೆ, 3ನೇ ಸರಿ ಅಯ್ಯೋ ಮಾಡೋಕ್ಕೆ ಕೆಲಸ ಇಲ್ಲ, ಯಾವಾಗಲೂ ಬಂದು ಇದನ್ನೇ ಹೇಳ್ತಾರೆ ಅಂತ. ಕೇಳಿಸ್ಕೊಂಡಿದ್ದೀರಾ? ಕರೆಕ್ಟಾ? ಯಾಕೆ ನಾವು ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಬೇಕು? ಆಯ್ತು ರೀ, ಪ್ರಾಬ್ಲಮ್ ಇದೆ ರೀ, ಈಗ ಪಬ್ಲಿಕ್ ಸ್ಪೀಕಿಂಗ್ ಪ್ರಾಬ್ಲಮ್ ಇದೆ, ಸೊಲ್ಯೂಷನ್ ಬೇಕು, ಜಯಪ್ರಕಾಶ್ ಇದ್ದಾರೆ, ಬಂದ್ರಾಯ್ತಲ್ಲ. ಹೌದಾ? ನಾವು ಏನೇನೋ ಬೇಕು ಮಾಡಲ್ವಾ? ಸಮಸ್ಯೆ ನಿವಾರಣೆ ಮಾಡ್ಕೋಬೇಕು, ಕಲೀರಿ. ದಟ್ಸ್ ಇಟ್. ಡೋಂಟ್ ಫೋಕಸ್ ಆನ್ ಪ್ರಾಬ್ಲಮ್, ಫೋಕಸ್ ಆನ್ ಸೊಲ್ಯೂಷನ್ಸ್. ಏನೇ ಸಮಸ್ಯೆ ಇರಲಿರಿ, ಯು ಜಸ್ಟ್ ಫೋಕಸ್ ಆನ್ ದ ಸೊಲ್ಯೂಷನ್. ಆ ಸೊಲ್ಯೂಷನ್ ಸಿಗ್ತಾ ಹೋಗ್ತಾ ಇರುತ್ತೆ. ನಿಮಗೆ ಗೊತ್ತಾಗ್ಲಿಲ್ಲ, ಬುದ್ಧಿ ಇಲ್ಲ, ನಮ್ಮಂಥ ಮಾರ್ಗದರ್ಶಕರ ಹತ್ರ ಬಂದರೆ ಹೇಳ್ಕೊಡ್ತೀವಿ. ಈಗ ಯಾವುದೋ ಲೀಗಲ್ ಆದರೆ ಏನು ಮಾಡ್ತೀರಿ? ಅಡ್ವೊಕೇಟ್ ಹುಡ್ಕೊಂಡು ಹೋಗ್ತೀರಿ. ಡಾಕ್ಟ್ರ್ ಆರೋಗ್ಯ ಸಮಸ್ಯೆ ಇದ್ರೆ ಡಾಕ್ಟ್ರ್ ಹುಡ್ಕೊಂಡು ಹೋಗ್ತೀರಿ. ಜೀವನದ ಈ ಥರ ಸಮಸ್ಯೆ ಇದ್ರೆ, ಸ್ಕಿಲ್ಸ್ ಸಮಸ್ಯೆಗಳಿದ್ರೆ ನಮ್ಮಂಥ ಮೆಂಟರ್ ಹುಡ್ಕೊಂಬರ್ಬೇಕು. ಕರೆಕ್ಟಾ? ಒಂದು ಸೊಲ್ಯೂಷನ್ ಕೊಟ್ಟೆ ನಾನು ಅಷ್ಟೇ. ಸೊ ಅರ್ಥ ಆಯ್ತಲ್ಲ ನಿಮಗೆ? ಓಕೆ, ಒಂದು ಕತೆ ನೆನಪಾಯ್ತು. ಹದ್ದು
ಮಳೆ ಬಂದಾಗ ಬೇರೆ ಪಕ್ಷಿಗಳು ಮರದ ಕೆಳಗಡೆ ಆಶ್ರಯವನ್ನ ಪಡಿತವೆ. ಹದ್ದು ಸೀದಾ ಮೋಡದ ಮೇಲೆ ಹೋಗ್ಬಿಡುತ್ತೆ. ಏನಾಯ್ತು? ಮೋಡ ಕೆಳಕ್ಕೆ ಬಂತು, ಮೇಲಕ್ಕಂತೂ ಮಳೆ ಸುರಿಯಲ್ಲ. ಹದ್ದು ಏನು ಮಾಡ್ತು? ಆ ಪ್ರಾಬ್ಲಮ್ ಏರಿಯಾಯಿಂದನೇ ಮೇಲೆ ಕೊಡಾಯ್ತು, ಸೊಲ್ಯೂಷನ್ ಕಂಡುಕೊಂತು. ನಾವು ಆ ಥರ ಸೊಲ್ಯೂಷನ್ ಕಂಡ್ಕೊಳಕ್ಕಾಗಲ್ವಾ? ಮನ್ಸು ಮಾಡಿ, ಯು ವಿಲ್ ಗೆಟ್ ಎ ಸೊಲ್ಯೂಷನ್. ನಿಮ್ಮ ಬುದ್ಧಿನೇ ಓಡಲಿಲ್ಲ ಅಂದಾಗ ಎಕ್ಸ್ಪರ್ಟ್ನ ಕೇಳಬೇಕು. ಆಯಾ ಫೀಲ್ಡ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಗೋ ಅಂಡ್ ಫೆಚ್ ಅನ್ ಆನ್ಸರ್, ದೆನ್ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್ ನಿಮ್ದಾಗ್ತದೆ. ಸ್ನೇಹಿತರೆ, ಪಾಯಿಂಟ್ ನಂಬರ್ 4, ಸೃಜನಾತ್ಮಕತೆ, ಕ್ರಿಯೇಟಿವಿಟಿ. ಮಾಡೋದನ್ನು ಡಿಫ್ರೆಂಟಾಗಿ ಮಾಡೋದು, ಡೂಯಿಂಗ್ ಥಿಂಗ್ಸ್ ಡಿಫ್ರೆಂಟ್ಲಿ. ಈಗ ನಾನೇ ಬೇರೆ ಎಷ್ಟೊಂದು ವಿಡಿಯೋ ನೋಡಿರ್ತೀರ, ಆದರೆ ಇವತ್ತು ವಿಡಿಯೋನಲ್ಲಿ ಈ ಪುಸ್ತಕದಲ್ಲಿರುವಂತಹ ವಿಚಾರನ ಇಟ್ಕೊಂಡು ಹೇಗೆ ಭಾಷಣ ಕೌಶಲ್ಯಕ್ಕೆ ಬೌದ್ಧಿಕ ವ್ಯಕ್ತಿತ್ವ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ನನ್ಗನ್ನಿಸ್ತು, ಐ ಹ್ಯಾವ್ ಯೂಸ್ಡ್ ಮೈ ಬ್ರೈನ್. ನಮ್ಮ ಹತ್ರ ಮೆದುಳಿದೆ, ಮನಸ್ಸಿದೆ. ಆರ್ ಯು ರಿಯಲಿ ಯೂಸಿಂಗ್ ಇಟ್? ಕರೆಕ್ಟಾ ಸರ್? ಮೈಂಡ್ ಹಸಿಯಲ್ಲ ಸರ್, ಅದೇನು ಕೇಳಲ್ವಲ್ಲ, ಅದಕ್ಕೆ ಎಲ್ಲ ಅರ್ಧ ತೂಕಡಿಸಿ ಬಿಟ್ಬಿಟ್ಟಿರ್ತೀರಿ. ಯಾರಿಗೆ ಮಾನಸಿಕ ಹಸಿವಿರ್ತದೆ ಅವ್ರ ಜೀವನದಲ್ಲಿ ಉದ್ಧಾರ ಆಗ್ತಾರೆ. ಅಂಡ್ ಡೂ ಸಮಥಿಂಗ್ ಕ್ರಿಯೇಟಿವ್. ಈ ಬ್ಯಾಕ್ ಗ್ರೌಂಡ್ ನಾನು ಬೇಕಂತ ಸಣ್ಣ ಪುಟ್ಟ ಚೇಂಜ್ ಮಾಡ್ತಾ ಇರ್ತೀನಿ. ನಾನೇ ಮಾಡಿರೋದು ಅಲ್ವಾ? ನಿಮ್ಗೇನೋ ಚೇಂಜ್ ಕಾಣಿಸ್ತದಲ್ಲ, ಒಂದು ಸಣ್ಣ ಲೈಟ್ ಹಾಕಿದ್ದೀನಿ, ಒಂದು ಅದ್ರ ಮೇಲೆ ಏನೋ ಇದೆ ಅಲ್ವಾ, ಲೈಟಾಗಿ ಬ್ಲರ್ ಆಗಿದೆ, ಅದು ಝೂಮಲ್ಲಿ ಹೆಂಗೆ ಕಾಣುತ್ತೆ, ಹಿಂಗೇನೋ ಹತ್ರ ಹೋದಾಗ ಅದು ಸ್ವಲ್ಪ ಬೇರೆ ಟೈಪ್ ಕಾಣುತ್ತೆ. ಬಿ ಕ್ರಿಯೇಟಿವ್. ನಾನು ನಾರ್ಮಲಿ ಈ ಥರ ಡಿಸೈನ್ ಶರ್ಟ್ ಹಾಕೊಳ್ಳಲ್ಲ. ಒಂದಿನ ಚೇಂಜ್. ಲೈಫ್ ವಿಭಿನ್ನವಾಗಿರಬೇಕು, ವಿಶಿಷ್ಟವಾಗಿರಬೇಕು. ಅದನ್ನೇ ಸೃಜನಾತ್ಮಕತೆ ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್ ಕ್ರಿಯೇಟಿವಿಟಿ. ಆ್ಯಂಡ್ ಪಾಯಿಂಟ್ ನಂಬರ್ 5, ಪ್ರಬುದ್ಧತೆ, ಮೆಚೂರಿಟಿ. ಸಿಲ್ಲಿ ಹಂಗೆ ಆಡೋರು ನೋಡ್ತೀವಿ ಸುಮಾರು ಜನನ, ಮೀನ್ ಮೈಂಡೆಡ್ ಆಗಿರೋರನ್ನ ನೋಡ್ತೀವಿ. ಹೇ, ಬಿಹೇವ್ ಲೈಕ್ ಎ ಮೆಚೂರ್ಡ್ ಪರ್ಸನ್. ಆ ಪ್ರಬುದ್ಧತೆಯನ್ನ ನಿಮ್ಮ ಮಾತುಗಳಲ್ಲಿ ತೋರಿಸಿ. ಅಂದ್ರೆ ಸ್ನೇಹಿತರೆ, ನಿಮ್ಮ ಮಾತು ಇವಾಗ ಏನಾಗಿದೆ, ಇನ್ಫಾರ್ಮೇಶನ್ ಚಾಟ್ GPT ಎಲ್ಲ ಕೊಡುತ್ತೆ, ಏನ್ ಕೇಳಿದ್ರು ಕೊಡುತ್ತೆ, ಕರೆಕ್ಟಾ? ಆದರೆ ವೆನ್ ಯು ಯೂಸ್ ಯುವರ್ ಥಾಟ್ಸ್, ವಿಶ್ಲೇಷಣಾ ಸಾಮರ್ಥ್ಯವನ್ನು ವೃದ್ಧಿಸಿಕೊಂಡಾಗ, ನಿರ್ಧಾರವನ್ನ ಕೈಗೊಂಡಾಗ, ಸಮಸ್ಯೆ ನಿವಾರಣೆಯ ಬಗ್ಗೆ ಅಲ್ಲಿ ಸೊಲ್ಯೂಷನ್ ಇದ್ದಾಗ, ಸೃಜನಾತ್ಮಕವಾಗಿ ಮಾತನಾಡಿದಾಗ, ನಾವು ಪ್ರಬುದ್ಧತೆಯನ್ನು ತೋರಿಸಿದಾಗ, ಓ, ಜಯಪ್ರಕಾಶ್ ನಾಗತಿಹಳ್ಳಿ ಈಸ್ ಟಾಕಿಂಗ್ ಸಮ್ ಸೆನ್ಸ್, he has analyzed the things, he is the best decision maker, he is the solver of problems, and he is very creative in his books or in his speech or in his YouTube video, and he looks like a matured person ಅಂತ ಅನ್ನಿಸ್ಬೇಕು. ಹೇಗಿದೆ ಪಾಯಿಂಟ್ಸು? ಸೀರಿಯಸ್ಲಿ ಇದ್ರ ಮೇಲೆ ವರ್ಕ್ ಮಾಡಲ್ಲ ಜಾಸ್ತಿ ಜನ. ನೀವು ವರ್ಕ್ ಮಾಡಲಿ ಅಂತ ಹೇಳ್ತಾ, ಓನ್ಲಿ ನಮ್ಮ ಆನ್ಲೈನ್ ಆಫ್ಲೈನ್ ಕೋರ್ಸಿಗೆ ಬಂದವ್ರಿಗೆ ಮಾತ್ರ ಇಂಥ ಇನ್ಫಾರ್ಮೇಷನನ್ನು ನೀಡೋದು ನಾನು. ಸ್ನೇಹಿತರೆ, ನಿಮ್ಮ ಭಾಷಣದಲ್ಲಿ ತೂಕ ಇರಬೇಕು, ನಿಮ್ಮ ಮಾತನ್ನ ಚೆನ್ನಾಗಿ ಕೇಳಿಸಿಕೊಳ್ಳಬೇಕು, ನಿಮ್ಮ ಮಾತುಗಳೇ ಹೇಳಿಕೆಯಾಗಬೇಕು ಎಂದರೆ ಈ 5 ಅಂಶಗಳನ್ನು ಬಳಸಿ ನಿಮ್ಮ ಭಾಷಣಕ್ಕೆ, ಒಂದು ಬಾರಿಯ ಭಾಷಣಕ್ಕೆ 50,000ದಿಂದ 1,00,000 ನೀವು ಚಾರ್ಜ್ ಮಾಡಿ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ಮಿನಿಮಮ್ 1 lakh ಪರ್ ಪ್ರೋಗ್ರಾಮ್. ಟಾರ್ಗೆಟ್ ಚೆನ್ನಾಗಿ ಕೊಡ್ತಾ ಇದ್ದೀನಲ್ಲ? ಗುಡ್, ಗ್ರೇಟ್. ಐ ವಿಶ್ ಯು ಆಲ್ ದ ಬೆಸ್ಟ್. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಲೈಕ್ ಮಾಡಿ, ಫಾರ್ವರ್ಡ್ ಮಾಡಿ, ಪುಣ್ಯ ಕಟ್ಕೊಳ್ಳಿ 4-6 ಜನಕ್ಕೆ. ಇಂಥ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಾನು, ಅರ್ಥ ಆಯ್ತಾ? ಇದೆಲ್ಲ ಒಂದೊಂದು ಇನ್ಫಾರ್ಮೇಷನ್ಗೆ 10,000 20,000 ಚಾರ್ಜ್ ಮಾಡಿಕೊಡೋವಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಏನನ್ನಿಸ್ತು ಈಗಲೇ ಕಮೆಂಟ್ ಮಾಡಿ.